ಋಷ್ವಾವತಿ ವ್ಯಾಲಿಯಿಂದ ಕೊಳಚೆ ನೀರು ಬರ್ತದೆ ಅಂತ ಏನು ಕೆಲವು ಮುಖಂಡರು ಅಂದರೂ ತಪ್ಪಾಗುತ್ತೆ. ಕೆಲವು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ವಿಶ್ವನಾಥ್ ಅವರು, ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ವಿಶ್ವನಾಥ್ ಅವ್ರ ಹತ್ರ, ಅವರ PA ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡು, ಅವ್ರ ಹತ್ರ ಒಂದು ಕೆಲಸಕ್ಕೆ ಸಿಂಗ್ನಾಯ್ಕ್ನಲ್ಲಿ ಕೆರೆ ನೋಡಬೇಕು ಅಂತ ಹೋದೆ. ನೀರು ಹಾಲು ಥರ ಇದೆ. 4 ಬಾರಿ MLA ಆಗಿದ್ದಾರೆ ವಿಶ್ವನಾಥ್ ಅವರು ಜನ ಪರ ಇದ್ದಾರಾ ಜನ ವಿರೋಧ ಇದ್ದಾರಾ ಅಂತ ಜನಗಳೇ ತೀರ್ಮಾನ ಮಾಡಿದ್ದಾರೆ. ಅವ್ರು 4 ಸಾರಿ MLA ಮಾಡಿದ್ದಾರೆ. ಇವರು BJP MLA ಇರೋ ಕ್ಷೇತ್ರದಲ್ಲಿ ನೀರು ಚೆನ್ನಾಗಿದೆ, ಕಾಂಗ್ರೆಸ್ MLAಗಳಿರೋ ಕ್ಷೇತ್ರದಲ್ಲಿ ನೀರು ಕೊಳಚೆ ನೀರು. ದಯಮಾಡಿ ನಾನು ಇವರೊಂದಿಬ್ಬರು ಕಿಡಿಗೇಡಿಗಳು ಏನು ಹೇಳ್ತಾ ಇದ್ದಾರೆ, ಜಗದೀಶ್ ಚೌಧರಿ ಅವರು, ದಯಮಾಡಿ ನೀವು ಇನ್ನೂ ವಿಚಾರ ತಿಳ್ಕೊಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ, ಏನೋ ಗಾಳಿ ಸುದ್ದಿ ಅಂಟಿಸ್ಬಿಟ್ಟು ನೀವು ಏನೋ ಇತ್ತಾಣಬೇಕು ಅಂತ ಹೊರಟಿದ್ದೀರಾ, ಇದು ಏನೋ ಜಾಹೀರಾತು ತಗೊಬೇಕು ಅಂತ ಹೊರಟಿದ್ದೀರಾ. ದಯಮಾಡಿ ಅದು ನಿಲ್ಲಿಸಿ. ನಿಮಗೆ ಮೈಕ್ ಬಂದಾಗ ಏನು ಮಾತನಾಡಬೇಕು ಅಂತ ನಿಮಗೆ ಯಾರೂ ತಿಳಿ ಹೇಳಿಲ್ಲ. ಮೈಕಲ್ಲಿ ಮಾತಾಡಬೇಕಾದ್ರೆ ದಯಮಾಡಿ ಜನರ ಭಾವನೆಗೆ ವಿರುದ್ಧವಾಗಿ ಮಾತಾಡಬೇಡಿ. ಇವತ್ತು ಬೆಣಚನಹಳ್ಳಿ ಅಂದ್ಬಿಟ್ಟು ಒಂದು ಮೊನ್ನೆ ಕಾರ್ಯಕ್ರಮ ಆಯಿತು. MLA ಅವರು ಒಂದು ಕಾಂಕ್ರೀಟ್ ರಸ್ತೆಗೂ ಎಲ್ಲ ತಿಗಳ ಸಮಾಜದವ್ರು ಬಂದಿದ್ದರು. ನಾವು ಹಿಂಗೆ ನಮ್ಮ ಮುಖಂಡರುಗಳು ಸುಮ್ಮನೆ ಕೇಳಿದ್ರು, ಏನಣ್ಣ ಹಿಂಗೆ ನೀರು ಬರ್ತಾ ಇದೆ, ಏನು ಇದು ಕೊಳಚೆ ನೀರ, ನಿಮಗೆಲ್ಲ ಅನುಕೂಲ ಆಗುತ್ತಾ ಅಂತ ಕೇಳಿದ್ರು. ಅಣ್ಣ ಇದು ಎಲ್ಲ ಕಡೆ, ನಾನು ಕೋಲಾರ ಕಡೆ ಹೋಗಿದ್ದೋ, ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದೋ. ಅಣ್ಣ ಇವತ್ತು ರೈತರು ಭಾಳ ಸಂತೋಷದಿಂದ ಇದ್ದಾರೆ. ಇವತ್ತು ರೈತರು ಆರ್ಥಿಕವಾಗಿ ಸಫಲರಾಗಿದ್ದಾರೆ. ಇದು ಸಾಮಾನ್ಯ ಅಣ್ಣ ಅಂತಂದರು ತಿಗಳ ಸಮಾಜದವರು. ಅವರು BJPಯಲ್ಲಿರೋರು, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿರೋರಲ್ಲ, BJPಯಲ್ಲಿರೋರೆ. ಇವ್ರು ಯಾರೋ ಬೇಳೆ ಬೇಯಿಸ್ಕೊಳಕ್ಕೆ ಇವತ್ತು ಇದು ನಮ್ಮ ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಕೊಳಚೆ ನೀರು ತಂದ್ಬಿಟ್ರು. ಇದು ಆ್ಯಕ್ಚುಲಿ SR ಇದು ಬಸವರಾಜ ಬೊಮ್ಮಾಯಿಯವ್ರ ಕಾಲದಲ್ಲಿ ಇದನ್ನು ಅನುಷ್ಠಾನಕ್ಕೆ ತಂದರು. ಆದರೆ ನಮ್ಮ MLA ಅವರು ಇದು DK ಶಿವಕುಮಾರ್ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಕಾಲಕ್ಕೆ ಹಿಡಿದು ಅನುದಾನ ತಂದು ಮಾಡ್ತಾ ಇದ್ದಾರೆ. ಹಿಂದೇನೆ ಇದು ಇದಾಗಿತ್ತು ಮಾಧುಸ್ವಾಮಿ ಅವ್ರ ಕಾಲದಲ್ಲಿ. ಇವತ್ತು ಅದು ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ಕೊಂತೀನಿ, ಏನೋ ಮಾತಾಡ್ತಾ ಇದ್ದಾರೆ. ದಯಮಾಡಿ ಜಗದೀಶ್ ಚೌಧರಿ, ಇವನು ಅರುಣ್ ಗೌಡ, ಇವರೆಲ್ಲ ಭಾಳ ಇನ್ನೂ ತಿಳ್ಕೊಬೇಕು. ದಯಮಾಡಿ ಅವರಲ್ಲಿ ಒಂದು ಮನವಿ ಮಾಡ್ತೀನಿ. ನಿಮ್ಮ ಹಿನ್ನೆಲೆ ಏನು ಅಂತ ನಮಗೆಲ್ಲ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ದಯಮಾಡಿ ಇದನ್ನು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಇದೆಲ್ಲ ತಿದ್ಕೊಬೇಕು ಅಂತ ನಾನು ಕೇಳ್ಕೊಳ್ತಾ, ಈ ಮಾಧ್ಯಮ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಆಹ್ವಾನಿಸೋಕ್ಕೆ ಧನ್ಯವಾದಗಳು.